ಹೇಳಿ, ಯಾವ ಊರು ನಿಮ್ಮದು? ಇಲ್ಲೇನು ಮಾಡ್ತಿದ್ದೀರಾ? ಈ ಮಗು ನಿಮ್ದಾ? ನಿಮ್ಮನ್ನೇ ಕೇಳ್ತಾ ಇರೋದು. ಯಾರು ನೀವು? ಮಗು ಯಾಕೆ ಅಳ್ತಾ ಇದೆ? ಮಗಿಗೆ ಹುಷಾರಿಲ್ಲ ಸ್ವಾಮಿ. ಏನಾಗಿದೆ ಮಗುಗೆ? ಮಗಿಗೆ ಹುಷಾರಿಲ್ವಲ್ಲ, ಇಲ್ಲೇ ಹತ್ರ ಆಸ್ಪತ್ರೆ ಇದೆ ಅಂತ ಹೇಳಿದ್ರು, ತೋರ್ಸೋಣ ಅಂತ ಬಂದೆ. ಡಾಕ್ಟ್ರು ಲೇಟಾಗಿ ಬರ್ತಾರೆ ಅಂತ ಹೇಳಿದ್ರು, ಅದಕ್ಕೆ ಇಲ್ಲೇ ಕೂತಿದ್ದೆ ಸ್ವಾಮಿ. ದೂರದ ಹಳ್ಳಿಯಿಂದ ಬಂದೀವಿ ನಾನು. ಮಗು ತುಂಬಾ ಅಳ್ತಾ ಇದೆ, ಮೊದಲು ಏನಂತ ನೋಡಿ. ಹಸುವಾಗ್ತೈತೆ, ಹಾಲು ಕುಡಿಸ್ಬೇಕು. ಸರಿ ಸರಿ, ಹುಷಾರಾಗಿ ಹೋಗಿ. ಯಾವಾಗ್ಲೂ ನೀನು ಅಳ್ತಾ ಇದ್ದಾಗ ಬೈಕ್ ಹೊತ್ತಿದ್ದೆ, ಆದ್ರೆ ಇವತ್ತು ಸರಿಯಾದ ಸಮಯಕ್ಕಂತೂ ನನ್ನನ್ನ ಕಾಪಾಡಿದ್ಯಾ. ಥ್ಯಾಂಕ್ ಯು. ನಿನಗೇನು ಥ್ಯಾಂಕ್ಸ್ ಹೇಳೋದು? ಈ ಶಾರ್ವರಿನ ಹಿಡಿಯೋದು ಅಷ್ಟು ಸುಲಭ ಅಲ್ಲ. ನಾನು ಅಂದ್ಕೊಂಡಿದ್ದನ್ನ ಸಾಧಿಸೋವರೆಗೂ ನನಗೆ ಸೋಲೇ ಇಲ್ಲ. ನನ್ನನ್ನು ಹಿಡಿಯೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಓ ಅಳ್ಬೇಡ ಕಣೆ, ನೀನು ಹೊಸ ನಾನು ಈಗಿಸ್ತೀನಿ ನಾನು. ಮೇಡಮ್, ಅಲ್ಲ ಮೇಡಮ್, ಎಲ್ಲಂತ ಹುಡ್ಕೋದು ಮೇಡಮ್? ಹುಡುಕಿ ಸಾಕಾಗಿದೆ. ಮನೆಗೆ ಇಲ್ಲಿ ಸಿಕ್ಕಿದ್ದೀರಾ? ಬನ್ನಿ ಹೋಗೋಣ. ಏನ್ ವಿಷಯ? ಜಗ್ಗಿ ಅಣ್ಣ ನಿಮ್ಗಂತಾನೆ ಒಂದು ಲೊಕೇಶನ್ ನೋಡ್ತಿದ್ದಾರೆ, ಬನ್ನಿ ಹೋಗೋಣ. ಕಂಡ, ನಮಗೆ ಹೊಸ ಮನೆ ಸಿಕ್ಕಿದೆ, ಹೋಗೋಣ. ಈ ಶಾರ್ವರಿ ಯಾರು? ನನಗೆ ಅವಳ ಹೆಸರು ಹೇಗೆ ಗೊತ್ತು? ನನಗೂ ಅವಳಿಗೂ ಏನಾದರೂ ಸಂಬಂಧ? ಒಂದು ಗೊತ್ತಾಗ್ತಾ ಇಲ್ಲ. ನನಗೆ ಯಾಕೆ ಅವಳನ್ನು ನೋಡಿದ ತಕ್ಷಣ ಪ್ರಜ್ಞೆ ತಪ್ಪೋಯ್ತು? ಯಾಕೆ ಅವಳನ್ನು ನೋಡಿದ ತಕ್ಷಣ ತಲೆ ಸಿಡ್ದು ಹೋದಾಗಾಯ್ತು? ನನಗೇನೋ ಗೊತ್ತು ಅಂತ ಅನ್ನಿಸ್ತಾ ಇದೆ, ಆದರೆ ಏನೂ ಗೊತ್ತಾಗ್ತಾ ಇಲ್ಲ. ತುಂಬ ಗೊಂದಲ. ಅಂದ್ರೆ ನಾನು ನನ್ನ ಬ್ಯಾಗ್ ಎಲ್ಲಿ? ತುಳಸಿಯವರು ನನ್ನ ಡಾಕ್ಯುಮೆಂಟ್ಸ್ನ ಎಲ್ಲಿಟ್ಟಿರ್ಬೋದು? ಇಲ್ಲಿರ್ಬೋದಾ? ಈ ಡ್ರಾಯಿಂಗ್ ಸಿಕ್ಕಿದೆ, ಬೇರೆ ಏನಾದರೂ ಸಿಗ್ಬೋದಾ? ದತ್ತು ಸ್ವೀಕಾರ ಪತ್ರ. ಇದು ಆಶ್ರಮದಿಂದ ದತ್ತು ತಗೊಂಡಿರೋ ಡಾಕ್ಯುಮೆಂಟ್. ಮಗ ಎಲ್ಲಿದ್ದೀರಾ? ಹಾ, ನೀನ್ ಕೊಟ್ಟು ಲೈವ್ ಲೊಕೇಶನ್ಗೆ ಬಂದಿದ್ದೀನಿ. ಇಲ್ಲೇ ಇದ್ದೀನಿ. ಓಹ್, ಕಾಣಿಸ್ತು, ನಿನ್ ಕಾರ್ ಕಾಣಿಸ್ತು, ಬಂದೆ. ವಾಕಿಂಗ್ ಸ್ಟಿಕ್ಕು ಮರ್ತಾಯ್ತು ಅವಸರದಲ್ಲಿ. ಅಲ್ಲ ತುಳಸಿ, ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ನಲ್ಲಿದ್ದೀಯಾ? ನನಗೂ ಫೋನ್ ಮಾಡಿ ಬೇಗ ಬನ್ನಿ ಅಂತ ಅಂದ್ಬಿಟ್ಟೆ ಅಲ್ಲ ಅವಸರ ಮಾಡಿದೆ. ಮಾವ, ಇತ್ತೀಚೆಗೆ ರಾಧನ್ ವರ್ತನೆ ತುಂಬ ಬದಲಾಗಿದೆ. ಅವರು ತಾವಿದ್ದಿದ್ದ ಆಶ್ರಮಕ್ಕೆ ಬಂದಿದ್ದಾರೆ. ಹಾಗಾದ್ರೆ ಅವ್ರಿಗೆ ಹಳೇದೆಲ್ಲ ನೆನಪಾಯ್ತಾ? ನನಗಂತೂ ಏನು ತೋಚ್ತಾ ಇಲ್ಲ. ಅದಕ್ಕೆ ನಿಮಗೆ ಫೋನ್ ಮಾಡಿ ಬರಕ್ಕೆ ಹೇಳಿದೆ. ಮಾವ, ನನಗೊಂದು ಕಡೆ ಮೀರಾ ಕಾಣ್ತಾ ಇಲ್ಲ ಅನ್ನೋ ನೋವು, ಆದರೆ ಇನ್ನೊಂದು ಕಡೆ ಈಗ ಈ ರಾಧ ಹೀಗೆ ಆಡ್ತಾ ಇದ್ದಾರೆ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನಗೆಲ್ಲ ಅರ್ಥ ಆಗ್ತಿದೆ ತುಳಸಿ. ಏನು ಹೇಳ್ತಾ ಇದ್ದೀರಾ ಮಾವ? ನಿಮ್ಗೇನು ಅರ್ಥ ಆಯ್ತು? ಅಲ್ಲಿ ನೋಡು ರಾಧನ್ನ.
ನಾನು ಇವಾಗ ಇಲ್ಲಿ ಬಂದಿರೋದು ನನಗೆ ಸಂಬಂಧಪಟ್ಟ ಯಾವ್ದಾದ್ರು ವಸ್ತುಗಳಿದೆಯಾ ಅಂತ ಕೇಳೋದಕ್ಕೆ. ಇಲ್ಲ ರಾಧಮ್ಮ, ಯಾರಾದರೂ ಆಶ್ರಮದಿಂದ ಹೋದ್ಮೇಲೆ ಅವ್ರಿಗೆ ಸಂಬಂಧಪಟ್ಟಿದ ವಸ್ತು ನಾವು ಯಾವುದು ಇಟ್ಕೊಳ್ಳೋದಿಲ್ಲ. ಹಾಗಾದ್ರೆ ನನ್ನ ವಸ್ತುಗಳೆಲ್ಲ ಇಲ್ಲಿ ಅದನ್ನೆಲ್ಲ ಏನು ಮಾಡಿದ್ರಿ? ನಿಮ್ಮನ್ನ ಕರ್ಕೊಂಡು ಹೋಗಿ ಬಂದಿರಲ್ಲ, ನೀವೆಲ್ಲ ವಸ್ತುಗಳನ್ನ ಅವ್ರ ಕೈಗೆ ಕೊಟ್ಟಿದ್ದೀವಿ. ನೀವು ಅವ್ರನ್ನ ಕೇಳಿದ್ರೆ ಗೊತ್ತಾಗತ್ತೆ. ನನ್ನ ಹತ್ರ ಯಾವ್ಯಾವ ಡಾಕ್ಯುಮೆಂಟ್ಸ್ ಇತ್ತು, ಏನೇನು ವಸ್ತುಗಳಿದ್ವು ಅಂತ ನಿಮ್ಗೇನಾದರೂ ಗೊತ್ತಾ? ನನಗೆ ಕರೆಕ್ಟಾಗಿ ಇಂಥದ್ದೇ ಅಂತ ನೆನಪಿಲ್ಲ, ಆದರೆ ಕೆಲವೊಂದು ರಾಧಾ ಆಶ್ರಮದವ್ರ ಹತ್ರ ಏನ್ ಕೇಳ್ತಿರ್ಬೋದು? ಅವ್ರಿಗೇನ್ ವಿಷಯ ಗೊತ್ತಾಗಿರ್ಬೋದು? ಬಹುಶಃ ರಾಧಾಗೆ ತಾನು ಆಶ್ರಮದಲ್ಲಿದ್ದಿದ್ದು ಗೊತ್ತಾಗಿರಬೇಕು. ತನ್ನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಕ್ಕೋಸ್ಕರ ಇಲ್ಲಿಗೆ ಬಂದಿರಬಹುದು. ನನಗಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸರಿ, ಬಾ ಅಲ್ಲಿ ಹೋಗಿ ವಿಚಾರಿಸೋಣ. ನಮಸ್ಕಾರ. ಈಗ ತಾನೇ ರಾಧಾ ಅಂತ ಒಬ್ಬರು ನಿಮ್ಮ ಹತ್ರ ಮಾತಾಡ್ಕೊಂಡು ಹೋದ್ರಲ್ಲ, ಅವ್ರನ್ನ ನಾವೇ ಇಲ್ಲಿಂದ ಕರ್ಕೊಂಡು ಹೋಗಿದ್ದೆವು.